ನಿನಗೆ HR ಹತ್ರ ಕೆಲಸ ಇದ್ರೆ ಸೀದಾ ಅಲ್ಲೇ ಹೋಗು. ಖುಷಿನ ಫೇಸ್ ಮಾಡೋ ಅವಶ್ಯಕತೆ ಇಲ್ಲ. ನಿನ್ ಸೊಸೆ ಏನು ನಿನ್ನ ಆಫೀಸ್ ಕರ್ಕೊಂಡು ಹೋಗ್ತಿದ್ದಾಳೆ, ಆದ್ರೆ ನನ್ನ ನೀನ್ ಯಾವತ್ತೂ ಸ್ಕೂಲ್ ಕರ್ಕೊಂಡು ಹೋಗ್ಲಿಲ್ವಲ್ಲ? ಅವ್ರ ಸ್ಕೂಲಲ್ಲಿ ಟೈಮ್ ಪಾಸ್ ಕ್ಲಾಸ್ ಇಲ್ವಲ್ಲ, ಅದಕ್ಕೆ. ಹಾ ಜಮುನಾ, ಇವತ್ತಿಂದ ಫುಲ್ ಟೈಮ್ ಶುರು ಮಾಡ್ಬಿಡಿ. ಓಕೆ, ಥ್ಯಾಂಕ್ ಯು, ಬಾಯ್. ಥ್ಯಾಂಕ್ ಯು, ಬಾಯ್. ಅಲ್ಲ, ನನ್ ಜೊತೆನೂ ಹೀಗ್ ಪ್ರೀತಿಯಿಂದ ಮಾತಾಡ್ಬೋದಲ್ಲ? ಹಾಗೆ ಇವತ್ತಿಂದ ಜಮುನಾ ಏನ್ ಶುರು ಮಾಡ್ತಿದ್ದಾಳೆ? ಇವತ್ತಿಂದ ಫುಲ್ ಟೈಮ್ ಕೆಲ್ಸಕ್ ಬಾ ಜಮುನಾ ಅಂತ ಹೇಳ್ದೆ. ಪೂರ್ತಿ ದಿನಕ್ಕ? ಮತ್ತೆ ಸಂಬಳ? ಕೆಲ್ಸ ಜಾಸ್ತಿ ಆದ್ರೆ ಸಂಬಳನೂ ಜಾಸ್ತಿ ಆಗುತ್ತಲ್ವಾ? ನಾನ್ ಅನ್ಕೊಂಡೆ ನಾನು ಮತ್ತೆ ಮಮ್ಮಿ ಕೆಲ್ಸಕ್ ಹೋದ್ಮೇಲೆ ನಿಮ್ಗೆ ಮತ್ತೆ ತಾತನ್ಗೆ ಬೇರೆ ಏನೂ ಕಷ್ಟ ಆಗ್ಬಾರ್ದು ಅಲ್ವಾ? ನಂದಿನಿ ಮನೇಲಿ ಕೆಲ್ಸ ಮುಗಿಸಿದ್ಮೇಲೆ ಜಮುನಾ ಇಲ್ಲಿಗೆ ಬರ್ತಾಳೆ, ಮತ್ತೆ ಪೂರ್ತಿ ದಿನ ಇಲ್ಲೇ ಇರ್ತಾಳೆ. ಅಂದ್ರೆ ಇವತ್ತಿಂದ ಈ ಮನೆ ನಿರ್ಧಾರಗಳನ್ನ ನೀನೇ ತಗೋತೀಯಾ? ಅತ್ತೆನ ಕೇಳಲಿಲ್ಲ, ಅತ್ತೆನೂ ಕೇಳಲಿಲ್ಲ, ಯಜಮಾನಿ ಆಗ್ಬಿಟ್ಟೆ. ಅತ್ತೆ, ಅದು ಹಾಗಲ್ಲ. ನೀನ್ ಸುಮ್ನಿರು. ಮತ್ತೆ ನಾನ್ ಯಾವಾಗ ನಿನ್ ಸೊಸೆ ಹತ್ರ ಮಾತಾಡ್ತೀನೋ ಆಗ ನೀನ್ ಮಧ್ಯದಲ್ಲಿ ಬರ್ಬೇಡ. ಅಲ್ಲ, ನೀನ್ ಯಾರು ಈ ಮನೆ ನಿರ್ಧಾರನ ತಗೊಳ್ಳೋದಕ್ಕೆ? ನಾವೇನ್ ಸತ್ತೋಗಿದೀವಾ? ಅಜ್ಜಿ, ಹೀಗೆಲ್ಲ ರಿಯಾಕ್ಟ್ ಆಗ್ಬೇಡಿ. ಇದೇನ ಅಷ್ಟು ದೊಡ್ಡ ವಿಷಯ ಅಲ್ಲ ಅಜ್ಜಿ. ನಾನ್ ಅನ್ಕೋತಿದ್ದೆ ನಾನು ಮತ್ತೆ ಮಮ್ಮಿ ಕೆಲ್ಸ ಅಂತ ಹೇಳಿದ್ದನ್ನ ಸುಮ್ನಿರ್ಸ್ಬೇಡ. ಪ್ರಪಂಚದಲ್ಲಿ ನೀವಿಬ್ರು ಅತ್ತೆ ಸೊಸೆ ಮಾತ್ರ ಅಲ್ಲ ಕೆಲ್ಸಕ್ ಹೋಗೋರು. ನಾನ್ ಸುಮ್ನಿರಿಸ್ತಿಲ್ಲ ಅಜ್ಜಿ, ನಾನ್ ಜಸ್ಟ್ ಎಕ್ಸ್ಪ್ಲೇನ್ ಮಾಡ್ತಿದ್ದೆ ನಿಮ್ಗೆ. ಅಂಡ್ ಐ ಡೋಂಟ್ ಅಂಡರ್ಸ್ಟ್ಯಾಂಡ್, ನೀವಿಷ್ಟು ಚಿಕ್ಕ ವಿಷಯನ ಅಷ್ಟು ದೊಡ್ಡ ಇಶ್ಯೂ ಯಾಕೆ ಮಾಡ್ತಿದ್ದೀರಾ ಅಂತ. ಅಂದ್ರೆ ಏನ್ ಅರ್ಥ ನಿಂದು? ನಾನ್ ಬೇಕು ಅಂತ ಜಗಳ ಮಾಡ್ತೀನಿ ಅಂತನಹ? ಅಲ್ಲ, ತಪ್ಪು ಮಾಡಿದ್ದಲ್ದೆ ಎಲ್ಲ ನಂದೇ ಸರಿ ಅಂತಿದ್ಯಾ? ತಪ್ಪೇನಿದೆ ಅಜ್ಜಿ? ಖುಷಿ, ಸ್ವಲ್ಪ ಸುಮ್ನಿರು. ಯಾಕೆ ಸುಮ್ನಿರ್ಬೇಕು ಮಮ್ಮಿ? ಈ ಮನೆಯಲ್ಲಿ ದೊಡ್ಡ ತಪ್ಪು ಮಾಡ್ತಿರೋರ್ನ ಯಾರು ಏನೋ ಅಂತ ಇಲ್ಲ, ಆದ್ರೆ ನಮಗ್ ಮಾತ್ರ ಮಾತ್ಗೂ ಬೈತಾರೆ. ನೋಡು, ಮಾತ್ನ ಸುತ್ತಿ ಬಳಸಿ ಹೇಳೋ ಅವಶ್ಯಕತೆ ಇಲ್ಲ. ಏನ್ ಹೇಳ್ಬೇಕೋ ಅದನ್ನ ನೇರವಾಗಿ ಹೇಳೋ. ಮಾತಿಷ್ಟೇ ಅಜ್ಜಿ. ಈ ಮನೆಯಲ್ಲಿ ಯಾರ್ ತಮ್ಮ ಬಗ್ಗೆ ಯೋಚಿಸ್ತಾರೋ ನಿಮ್ಗೆ ಅವ್ರು ಮಾತ್ರ ಸರಿ. ಹಾಗೆ ಈ ಮನೆಯಲ್ಲಿ ಯಾರು ಈ ಮನೆ ಬಗ್ಗೆ ಯೋಚಿಸ್ತಾರೋ ಅವ್ರು ನಿಮ್ಗೆ ತಪ್ಪು. ಹೌದಾ? ಮತ್ತೀಗ ನೀನ್ ನನ್ಗೆ ಅರ್ಥ ಮಾಡಿಸ್ತೀಯಾ ಸರಿ ಯಾವ್ದು ತಪ್ಪು ಯಾವ್ದು ಅಂತ? ಕೆಲ್ಸಕ್ ಸೇರ್ಕೊಂಡಿದ್ಯಾ ಇಲ್ಲ ಕೋರ್ಟ್ಗೆ ಏನಾದ್ರು ಸೇರ್ಕೊಂಡಿದ್ಯಾ ಜಡ್ಜ್ ಆಗಿ? ನಮ್ಮಂಗಂತೂ ಯಾವತ್ತು ಬುದ್ಧಿ ಹೇಳಲ್ಲ. ಇಲ್ಲಿ ಬಂದ್ಬಿಟ್ಲು ನನಗ್ ಜ್ಞಾನ ದಾರ ಎರಿಯಕ್ಕೆ. ನಮ್ ಮಾಮ್ ನಮ್ ಮಧ್ಯದಲ್ಲಿ ತರೋ ಅವಶ್ಯಕತೆ ಇಲ್ಲ ಅಜ್ಜಿ. ಹಾಗಾದ್ರೆ ನೀನು ನನ್ ಮಗನ ಮತ್ತೆ ಮಧ್ಯ ಯಾಕೆ ಎಳಿತಿದ್ಯಾ? ಮನೆಗೆ ಸೊಸೆ ಬರ್ಲಿ, ಸೊಸೆಗೆ ಸೊಸೆ ಬರ್ಲಿ, ಆದ್ರೆ ಮನೆಯಲ್ಲಿ ನಿರ್ಧಾರ ಮಾಡೋ ಹಕ್ಕು ಕೇವಲ ಅತ್ತೆಗಿರುತ್ತೆ. ಕೆಲ್ಸದವಳನ್ನ ಇಟ್ಕೊಳ್ಳೋದಲ್ಲ. ಇಟ್ಕೊಂಡ್ರೆ ಅವಳು ಎಷ್ಟ್ ಗಂಟೆ ಇರ್ಬೇಕು, ಏನ್ ಕೆಲ್ಸ ಮಾಡಿಸ್ಬೇಕು, ಸಂಬಳ ಎಷ್ಟ್ ಕೊಡ್ಬೇಕು, ದೀಪಾವಳಿ ಬೋನಸ್ ಕೊಡ್ಬೇಕೋ ಬೇಡವೋ, ಇವೆಲ್ಲ ನಿರ್ಧಾರ ನಾನ್ ಮಾಡ್ಕೊಂಡ್ ಬಂದಿದ್ದೀನಿ. ಅಜ್ಜಿ, ನಿಮ್ಗೆ ಎಷ್ಟ್ ಕೊಡ್ಬೇಕು ಅನ್ಸುತ್ತೋ ಅಷ್ಟ್ ಕೊಡಿ, ಮಿಕ್ಕಿದ್ದು ನಾನ್ ಕೊಡ್ತೀನಿ. ನೋಡಿದ್ರ ಇವಳನ್ನ? ಇನ್ನು ಕೆಲ್ಸನೇ ಶುರು ಮಾಡಿಲ್ಲ, ಸಂಬಳನೂ ಬಂದಿಲ್ಲ, ಆಗ್ಲೇ ದುಡ್ಡಿನ ಮದ ಏರ್ಸ್ಕೊಂಡ್ಬಿಟ್ಟಿದ್ದಾಳೆ. ಅತ್ತೆ, ಅದ್ ಹಾಗಲ್ಲ, ನೀವು ಸಮಾಧಾನ ಮಾಡ್ಕೊಳ್ಳಿ. ಖುಷಿ, ನೀನ್ ಸುಮ್ನಿರು. ಅಲ್ಲ, ಯಾಕೆ ಬೆಳಗ್ಗೆ ಸಣ್ಣ ವಿಷಯಕ್ಕೆ ಕೂಗಾಡ್ತಿದ್ಯಲ್ಲ? ಹೋಮ್ ಮಿನಿಸ್ಟ್ರಿ ಕಿತ್ಕೊಳ್ಳೋದೇನು ಸಣ್ಣ ವಿಷಯನಾ? ಈ ಸೊಸೆ ನನ್ನ ಗೃಹ ಮಂತ್ರಿಗಿರಿನೇ ಕಿತ್ಕೋತಿದ್ದಾಳೆ. ಬಾಯ್ ಮುಚ್ಚು. ನಿಂಗ್ಯಾಕೆ ನಗು ಬರ್ತಿದೆ? ಅಜ್ಜಿ, ನೀವ್ ಕೆಲ್ಸ ಮಾಡ್ಬಾರ್ದು ಅಂತ ಜಮುನಾ ನಾನು ಫುಲ್ ಟೈಮ್ ಕೆಲ್ಸಕ್ ಬರಕ್ ಹೇಳಿರೋದು. ಕೆಲ್ಸ ಮಾಡಿಸೋದು ಕೂಡ ಒಂದ್ ಕೆಲ್ಸನೇ, ಅದಷ್ಟು ಸುಲಭವಾದ ಕೆಲ್ಸ ಅಲ್ಲ. ಸೊಸೆ ಕೆಲ್ಸ ಮಾಡಿದ್ರೆ ನಮ್ ಮನೆ ಕೆಲ್ಸ ಅನ್ಕೊಂಡ್ ಮಾಡ್ತಾಳೆ, ಆದ್ರೆ ಕೆಲ್ಸದವಳು ಚೆನ್ನಾಗೂ ಮಾಡಲ್ಲ, ಸ್ವಚ್ಛವಾಗೂ ಮಾಡಲ್ಲ. ಈಗ ನಾನು ಅವಳು ಮಾಡೋ ಒಂದೊಂದ್ ಕೆಲ್ಸನೂ ಒಳಗೋಗಿ ನೋಡ್ತಾ ಇರ್ಬೇಕಾ? ಈ ಜಮುನಾ ಸರಿಯಾಗಿ ತರಕಾರಿ ಹೆಚ್ಚಿದ್ಲೋ ಇಲ್ವೋ, ಸರಿಯಾಗಿ ಪಾತ್ರೆ ತೊಳೆದ್ಲೋ ಇಲ್ವೋ ಅಂತ ನಾನ್ ನೋಡ್ತಾ ಇರ್ಬೇಕಾ? ಅವಳು ಹೇಗ್ ಅಡ್ಗೆ ಮಾಡಕ್ ಬರುತ್ತೋ ಹಾಗ್ ಮಾಡಿ ಇಟ್ಬಿಡ್ತಾಳೆ, ನಾವ್ ತಿನ್ಬೇಕಾಗತ್ತೆ. ಪ್ರೀತಿಯಿಂದ ಮಾಡ್ದಾಗ ಮಾತ್ರ ಅಡ್ಗೆ ಚೆನ್ನಾಗಿರೋದು. ಹಾಗೆ ಜಮುನಾ ತರ ಪ್ರೀತಿಯಿಂದ ಅಡ್ಗೆ ಮಾಡಲ್ಲ. ಅತ್ತೆ, ಅಡ್ಗೆ ನಾನೇ ಮಾಡ್ತೀನಿ, ನೀವು ಸಮಾಧಾನ ಮಾಡ್ಕೊಳ್ಳಿ. ಇದು ಸರಿಯಾಗೇ ಇದೆ. ಸೊಸೆ ಪ್ರೀತಿಯಿಂದ ಮಾಡ್ತಾಳೆ ಅಂತ ಅವಳೇ ಮಾಡ್ಬೇಕಾ? ಇವ್ರಿಗೆ ಯಾವ್ದು ಬ್ರೇಕ್ ಬೇಡ, ಇವ್ರಿಗೇನು ವಿಶ್ರಾಂತಿ ಬೇಡ. ಒಳ್ಳೆ ಅಡ್ಗೆ ಮಾಡೋರ್ಗೆ ಬಹುಮಾನ ಸಿಗೋದನ್ನ ನಾನು ನೋಡಿದೀನಿ, ಆದ್ರೆ ಶಿಕ್ಷೆ ಕೊಡೋದನ್ನ ಮೊದಲನೇ ಸಲ ನೋಡ್ತಿದ್ದೀನಿ. ನೋಡು, ನಿನ್ ಸೊಸೆ ನಾಲ್ಗೆ ಕತ್ರಿ ತರ ಹೇಗ್ ಹರಿತವಾಗಿದೆ ಅಂತ. ಕಟ್ 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 ಕಟ್. ಖುಷಿ, ಎನಫ್ ಇಸ್ ಎನಫ್. ಮನೇಲಿ ಅಜ್ಜಿ ಜೊತೆ ಈ ರೀತಿ ಮಾತಾಡೋದು ಸರಿ ಅಲ್ಲ, ಅಂಡ್ ಇಟ್ ಇಸ್ ನಾಟ್ ರೈಟ್. ಐ ಆಮ್ ನಾಟ್ ರಾಂಗ್. ನಾನ್ ತಪ್ಪು ಮಾತಾಡ್ತಾ ಇಲ್ಲ. ನಮ್ಮನೆಲ್ಲೂ ಡೊಮೆಸ್ಟಿಕ್ ವರ್ಕರ್ಸ್ ಇದಾರೆ ಅಜ್ಜಿ, ಹಾಗೆ ಅಡ್ಗೆನೂ ಅವರೇ ಮಾಡ್ತಾರೆ. ಅದಕ್ಕೆ ಪಾಪ ನಿಮ್ಮಪ್ಪನ್ಗೆ ಹೊಟ್ಟೆ ತುಂಬಾ ಊಟ ನಮ್ಮನೇಲಿ ಸಿಗೋದು. ಅಲ್ಲ, ಯಾವತ್ತಾದ್ರೂ ಜಮುನಾ ರಜಾ ಹಾಕಿದ್ರೆ ಅವತ್ ಮನೆ ಕೆಲ್ಸ ಯಾರು ಮಾಡ್ತಾರೆ? ಒಂದಿನ ಊಟ ಹೊರಗಡೆಯಿಂದ ತರ್ಸೋಣ ಅಜ್ಜಿ, ಒಂದಿನ ಆಚೆ ತಿಂದ್ರೆ ಏನಾಗುತ್ತೆ? ಅಷ್ಟೇ, ಒಂದಿನ ಈ ಮನೇನು ಹಾರೋಗುತ್ತೆ. ಇನ್ನು ಕೆಲ್ಸ ಸಿಕ್ಕಿದೆ, ಸಾವುಕಾರಿ ಆಗಿಲ್ಲ. ಅತ್ತೆ, ದಯವಿಟ್ಟು ಸಮಾಧಾನ ಮಾಡ್ಕೊಳ್ಳಿ. ಅಡ್ಗೆ ನಾನೇ ಮಾಡ್ತೀನಿ. ಇನ್ನು ಕೆಲ್ಸದ ವಿಷಯಕ್ಕೆ ಬಂದ್ರೆ ಕೆಲವೊಂದನ ಮಾಡಿ ಹೋಗಿರ್ತೀನಿ, ಉಳ್ದಿದ್ದನ್ನ ಬಂದ್ ಮಾಡ್ತೀನಿ. ಬಂದ ತಕ್ಷಣ ನೀನು ಡ್ಯಾನ್ಸ್ ಕ್ಲಾಸ್ ತಗೊಂಡ್ ಕೂತ್ ಬಿಡ್ತೀಯ. ಪ್ರಪಂಚದಲ್ಲಿ ಡ್ಯಾನ್ಸ್ ಕಲಿಯೋರೇನ್ ಕಮ್ಮಿ ಆಗ್ಬಿಟ್ರ? ಅದಕ್ಕೆ ನಿಮ್ ಅತ್ತೆನ ಕುಣ್ಸಕ್ ಶುರು ಮಾಡ್ದ್ಯಾ? ಸಾಕ್ ನಿಲ್ಸೋಲ್ಲಲ್ತಾ, ತುಂಬಾ ಆಗೋಯ್ತು ನಿಂದು. ಅಲ್ಲ, ಮಕ್ಕಳ ಕೆಲಸದ ಮೊದಲನೇ ದಿವಸ ನೀನ್ ಬೆಳಗ್ಗೆ ಅನುಪಮ, ನೀನ್ ಹೋಗಮ್ಮ. ಇಲ್ದಿದ್ರೆ ಸ್ಕೂಲ್ ತಲುಪೋದು ತಡ ಆಗ್ಬಿಡುತ್ತೆ. ನಾವಿದ್ರ ಬಗ್ಗೆ ಸಂಜೆ ಮಾತಾಡೋಣ. ಖುಷಿ, ತುಷಾರ್, ನೀವಿಬ್ರು ಹೊರಡಿ.
ಹಾ 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 ಹೋಗಿ ಹೋಗಿ, ಈ ಮನೆ ಕಾಯಕ್ಕೆ ಅಂತ ನಾನಿದ್ದೀನಲ್ಲ. ಈ ಮನೆ ಚಿಂತೆ ನನಗ್ ಮಾತ್ರ ಅಷ್ಟೇ, ಉಳ್ದವ್ರೆಲ್ಲ ಓಡಾಡಿ ಸುತ್ತಾಡಿ ಮಜಾ ಮಾಡಿ. ಐ ಆಮ್ ಗೆಟಿಂಗ್ ಲೇಟ್. ಬಾಯ್. ತುಷಾರ್, ನೀವಿಬ್ರು ಮೂಡ್ನ ಹಾಳು ಮಾಡ್ಕೋಬೇಡಿ. ಲಲಿತನ್ ಮೂಡ್ನ ನಾನ್ ಸರಿ ಮಾಡ್ತೀನಿ. 2 ನಿಮಿಷದ ಕೆಲಸ ಅಷ್ಟೇ. ಹಾ ನೀವೆಲ್ಲ ಈಗ ಆರಾಮ ಕೆಲ್ಸಕ್ಕೆ ಹೋಗಿ. ಸಂಜೆ ನೀವು ಬರೋವಾಗ ಅಕ್ಕ ನಗನಗ್ತಾ ನಿಂತಿರೋದನ್ನ ನೀವೇ ನೋಡ್ತೀರಾ. ಆರ್ ಯು ಶೋರ್ ಅಲ್ವಾ ಭಾವ? ನಿಜವಾಗ್ಲೂ ಅನುಪಮ ಈ ಮನೆ ಲಕ್ಷ್ಮಿ. ಅವಳ ಪಾದ ಆಫೀಸ್ ಹೋಗ್ತಿದ್ದ ಹಾಗೆ ನಿನ್ನ ಕಂಪನಿ ಅದೃಷ್ಟದ ಬಾಗಿಲು ಓಪನ್ ಆಗತ್ತೆ. ಹೋಗು ಮಗಳೇ, ಆಲ್ ದಿ ಬೆಸ್ಟ್. ಸರ್, ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಿ. ನಾನು ಮೊದಲನೇ ಸಲ ಬರ್ತಿದ್ದೀನಾ? ನನ್ ಗುರ್ತು ಸಿಕ್ಕಿಲ್ವಾ? ವಿ ಕಾಮ್ ಡೌನ್, ಹಿಸ್ ಜಸ್ಟ್ ಡೂಯಿಂಗ್ ಹಿಸ್ ಜಾಬ್. ಸಾರಿ ಸರ್, ID ಕಾರ್ಡ್ ನಿಮ್ಮ ಹತ್ರ ಇಲ್ಲ ಅಂದರೆ ರಿಜಿಸ್ಟ್ರಲ್ಲಿ ಎಂಟ್ರಿ ಮಾಡಲೇಬೇಕು. ಇದೇ ರೂಲ್ಸು. ಇಟ್ಸ್ ಓಕೆ, ನಾನು ಮಾಡ್ತೀನಿ. ಇಷ್ಟು ದೊಡ್ಡ ಕಟ್ಟಡನ ಅವ್ರು ಯಾವಾಗಾದ್ರೂ ಆಫೀಸ್ ಬಗ್ಗೆ ಮಾತಾಡುವಾಗ ಅನ್ನಿಸ್ತಿತ್ತು ದೊಡ್ಡ ಆಫೀಸ್ ಇರ್ಬೋದು ಅಂತ. ಆದರೆ ಇಷ್ಟು ದೊಡ್ಡ ಆಫೀಸಲ್ಲಿ ಕೆಲಸ ಮಾಡ್ತಾರೆ ಅಂತ ನಾನು ಯೋಚನೆನೇ ಮಾಡಿರಲಿಲ್ಲ. ಹೋಗೋಣವಾ ಮಮ್ಮಿ? ಹಾ, ಬಿಲ್ಡಿಂಗೇ ಇಷ್ಟು ಸುಂದರವಾಗಿರ್ಬೇಕಾದ್ರೆ ಆಫೀಸ್ ಇನ್ನೆಷ್ಟು ಸುಂದರವಾಗಿರ್ಬೋದು. ಒಳಗಡೆ ಬಂದ್ರೆ ನೀವೇ ನಿಮ್ ಕಣ್ಣಾರೆ ನೋಡ್ಬೋದು. ಐ ಆಮ್ ಶಾಕ್ ಬಿಕಾಸ್ ಅಂಕಲ್ ನಿಮ್ಮನ್ನ ಯಾವತ್ತೂ ಇಲ್ಲಿ ಕರ್ಕೊಂಬಂದಿಲ್ವಾ? ನೀನ್ ಕರ್ಕೊಂಡು ಬಂದ್ಯಲ್ಲ, ಅಷ್ಟು ಸಾಕು. ಹೋಗಲ್ವಾ? ಹಾ. ನೀನು ಬಯಸಿದ್ದು ಪಡೆಯೋ ಕ್ಷಣ ಬಂದಾಯ್ತು ಬಿಡು ತಲ್ಲಣ, ಗೂಡಿನಿಂದ ಬಾಚೆಗೆ ಅದೇ ಮುನ್ನುಡಿ ನಿನ್ನ ಗೆಲುವಿಗೆ. ನಿನ್ನ ಆಸೆ ನಿನ್ನ ಕನಸು ಅರಳಿ ನಗುವ ಕಾಲ ಬಂತು. ಅನುಪಮ ನಾನು HR ಹತ್ರ ಎಲ್ಲ ಮಾತಾಡಿದ್ದೀನಿ. ನೀನು ಬರೀ ಸೈನ್ ಮಾಡಿದ್ರೆ ಸಾಕು. ಡೋಂಟ್ ವೆರಿ, ನಿನ್ನ ಅಮೂಲ್ಯವಾದ ಸಮಯನ ನಾವು ವೇಸ್ಟ್ ಮಾಡೋದಿಲ್ಲ. ಯು ಆರ್ ರೈಟ್. ನನ್ನ ಸಮಯ ತುಂಬಾ ಅಮೂಲ್ಯ. ಅದಕ್ಕೆ ಸ್ವಲ್ಪ ದಿನ ರಜಾ ಹಾಕಿದ್ದಕ್ಕೆ ನಿಮ್ ಕೈ ತಡ್ಕೊಳಕ್ಕಾಗಿಲ್ಲ. ಸಮಯ ನಮಗೂ ಕೂಡ ಅಮೂಲ್ಯನೇ. ನಿಮ್ಮ ಜಾಗದಲ್ಲಿ ಯಾರು ಬರ್ತಾ ಇದ್ದಾರೋ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡೋದು ಬಾಕಿ ಇದೆ. ನನಗೆ ಅರ್ಥ ಆಗುತ್ತೆ. ತನ್ನ ಸೊಸೆ ತನ್ನ ಜಾಗದಲ್ಲಿ ಕೆಲಸ ಮಾಡ್ತಿರೋದನ್ನ ನೋಡಿದಾಗ ಸ್ವಲ್ಪನಾದರೂ ಅನ್ಕಂಫರ್ಟಬಲ್ ಫೀಲ್ ಆಗೇ ಆಗುತ್ತೆ. ಬಟ್ ದೆನ್ ವಾಟ್ ಟು ಡು? ಬನ್ನಿ. ಮಮ್ಮಿ ಇದು 5th ಫ್ಲೋರ್, ಮತ್ತೆ ನನ್ನ ಆಫೀಸು ಇದೇ ಫ್ಲೋರಲ್ಲಿ ಇರೋದು. ಹೌದಾ? ನಿಮ್ ಟೈಮ್ ಕೂಡ ತುಂಬಾನೇ ಅಮೂಲ್ಯ ಅಲ್ವಾ? ನಾನು HR ನ ಮೀಟ್ ಮಾಡಿ ನಾನೆಲ್ಲ ಫಾರ್ಮಾಲಿಟೀಸ್ ಕ್ಲಿಯರ್ ಮಾಡ್ಕೋತೀನಿ. ಫೈನ್. ವಿಶ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಮಮ್ಮಿ ಇದೇ ನನ್ನ ಕ್ಯಾಬಿನ್. ಇದಾ ನಿನ್ ಕ್ಯಾಬಿನಾ? ಸದ್ಯಕ್ಕಂತೂ ಇದೆ. ಐ ಮೀನ್, ಈ ಪ್ರಾಜೆಕ್ಟ್ ಅಲ್ಲಿ ಕೆಲಸ ಮಾಡೋವರೆಗೂ. ತುಂಬಾ ಚೆನ್ನಾಗಿದೆ. ಬನ್ನಿ.
ಬನ್ನಿ ಮಮ್ಮಿ. ಹರೇ ಕೃಷ್ಣ. ಅಪ್ಪಪ್ಪ, ಎಷ್ಟು ಸುಂದರವಾದ, ಎಷ್ಟೊಂದು ದೊಡ್ಡ ಕ್ಯಾಬಿನ್ ಇದು. ಅದು ಫಿಲಮ್ ಅಲ್ಲಿ ತೋರಿಸ್ತಾರಲ್ಲ, ದೊಡ್ಡ ದೊಡ್ಡ ಆಫೀಸರ್ಗಳ ಕ್ಯಾಬಿನ್ ಇರುತ್ತಲ್ಲ, ಹಾಗೆ ಇದೆ ಇದು. ತುಷಾರ್ ಅಪ್ಪನೂ ತುಂಬಾ ದೊಡ್ಡ ಹುದ್ದೆಯಲ್ಲಿದ್ರು. ಅವರದ್ದು ಇಂಥದ್ದೇ ಕ್ಯಾಬಿನ್ ಇತ್ತೇನೋ. 27 ವರ್ಷ ದುಡಿದ್ರು ಈ ಕಂಪನಿಗೋಸ್ಕರ. ತುಂಬಾ ಶ್ರದ್ಧೆ ಮತ್ತು ಭಕ್ತಿಯಿಂದ ಕೆಲಸ ಮಾಡ್ತಾ ಇದ್ರು. ನಾನು ಯಾವತ್ತೂ ಆಫೀಸಿಗೆ ಬಂದಿಲ್ಲ, ಆದ್ರೆ ಅವ್ರ ಜೊತೆನೆ ಆಫೀಸೇ ಮನೆಗೆ ಬರ್ತಿತ್ತಲ್ವಾ. ಅವ್ರ ಮನೆಗೆ ಬರ್ತಿದ್ದ ಹಾಗೆ ಆ ಲ್ಯಾಪ್ಟಾಪು, ಫೋನು, ಫೈಲು ಎಲ್ಲ ತಕೊಂಡು ಕೂತ್ಕೊಂಡು ಬಿಡ್ತಿದ್ರು. ಮನೇಲೂ ಕೆಲಸ ಮಾಡ್ತಿದ್ರು. ಅವ್ರ ಈ ಕಂಪ್ನಿಗೋಸ್ಕರ ತನ್ನದೆಲ್ಲವನ್ನೂ ಕೊಟ್ಟಿದ್ದಾರೆ. ಹೋಗೋಕ್ ಮುಂಚೆ ನಾನು ಕ್ಯಾಬಿನ್ ಚೆಕ್ ಮಾಡ್ಕೊಂಡ್ಬಿಡ್ತೀನಿ. ಏನಾದರೂ ಉಳ್ಕೊಂಡಿದ್ರೆ